ಸಕಾರಾತ್ಮಕ ತರಂಗಾಂತರಗಳೇನಾಗುತ್ತೆ ನಮಗೆ ಬಹಳಷ್ಟು ಒಳ್ಳೆಯದನ್ನು ಮಾಡುತ್ತೆ. ನಾನು ಜಪ ಮಾಡಿದೆ, ತಪ ಮಾಡಿದೆ, ಅಲ್ಲಿ ಜ್ಯೋತಿರ್ಲಿಂಗ ದರ್ಶನ ಮಾಡಿದೆ ಕಣಪ್ಪ, ಓಂಕಾರಾಶ್ರಮಕ್ಕೆ ಹೋಗಿ ನನ್ನ ಕೆಲಸ ಆಯಿತು. ಇಲ್ಲಿ ಭಾಳಷ್ಟು ಜನ ಬರ್ತಾರೆ, ನನಗೆ ಬೆನ್ನು ನೋವು, ಸೊಂಟ ನೋವು, ಕೈ ನೋವು, ಕಾಲು ನೋವು ಅಂತ ಇಲ್ಲಿ ಬರ್ತಾರೆ, ಮೃತ್ಯುಂಜಯ ಯಾಗ ಮಾಡಿಸ್ತಾರೆ, ಹೋಗ್ತಾರೆ, ಅವ್ರಿಗೆ ಆರೋಗ್ಯ ಸರಿ ಹೋಗುತ್ತೆ. ಭಾಳಷ್ಟು ಜನಕ್ಕಾಗಿದೆ ಇದು. ಇದೆಲ್ಲ ಏನಕ್ಕಾಗುತ್ತೆ ಅಂತಂದರೆ ಆ ಕಂಪನಗಳಿಂದ. ಆ ಕಂಪನ ನಮ್ಮ ಶರೀರದ ಮೇಲೆ ಮಾಡತಕ್ಕಂಥ ಒಂದು ಪ್ರಭಾವದ ಮೇಲೆ ಅದು ಒಳ್ಳೆಯದಾಗ್ತಕ್ಕಂಥದ್ದು. ಅದರಿಂದ ಆಧ್ಯಾತ್ಮಿಕವಾಗಿ ನಮಗೆ ಏನು ಉಪಕಾರ ಆಗ್ತಕ್ಕಂಥದ್ದು ಯಜ್ಞಯಾಗಾದಿಗಳು ಮಾಡಿದಾಗ ಅಂದರೆ ಆಧ್ಯಾತ್ಮಿಕತೆಯಿಂದ ಏನು ಅರ್ಥ ಅಂತಂದರೆ ನನ್ನ ಮನಸ್ಸು ಸ್ಥಿಮಿತದಲ್ಲಿ ಬರತಕ್ಕಂಥದ್ದನ್ನು ಜೊತೆಗೆ ನನ್ನನ್ನು ನಾನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ದಾರಿಗೆ ಹೆಜ್ಜೆ ಹಾಕ್ತಕ್ಕಂಥದ್ದು ನಾವು ಆಧ್ಯಾತ್ಮಿಕತೆ ಅಂತ ಹೇಳ್ತೀವಿ. ಆದ್ದರಿಂದ ಅದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಈ ಮಂತ್ರಗಳು, ದೇವಸ್ಥಾನಾದಿಗಳು, ಯಜ್ಞಯಾಗಾದಿಗಳು, ಜಪತಪಾದಿಗಳು ಮಾಡೋದ್ರಿಂದ ನಾವು ಆಧ್ಯಾತ್ಮಿಕತೆ ಪ್ರವೇಶವನ್ನು ಮಾಡ್ತೀವಿ. ಕೆಲವೊಂದು ಕಡೆ ನಾವು ಒಂದು ಪ್ರಶ್ನೆಯನ್ನು ಕೇಳ್ತೇವೆ. ಅಂದರೆ ಈಗ ಶಿವನನ್ನು ಅನುಸರಿಸುವವರು, ಶಿವನನ್ನು ಧ್ಯಾನಿಸುವವರು ವೈರಾಗ್ಯದ ಕಡೆ ಜಾಸ್ತಿ ವಾಲ್ತಾರೆ ಅಂತ ಹೇಳಿ. ವೈರಾಗ್ಯದ ನಿಜ ಅರ್ಥವೇನು? ಶಿವನನ್ನು ಧ್ಯಾನಿಸುವುದರಿಂದ ಸಂಸಾರವನ್ನು ತೊರೆದು ವೈರಾಗ್ಯದ ಕಡೆ ಮುಖ ಮಾಡ್ತಾರೆ ಅನ್ನುವಂಥದ್ದು ನಿಜಾನ? ಇಲ್ಲಿ ವೈರಾಗ್ಯ ಅಂದರೆ ಏನು ಅಂತ ಅರ್ಥ ಮಾಡಬೇಕು. ರಾಗ ಇಲ್ಲದೆ ಇರತಕ್ಕಂಥದ್ದು ಅಂತ. ರಾಗ ಅಂದ್ರೇನು ಅಂದರೆ ನನಗೆ ಆಸೆ ಆಕಾಂಕ್ಷೆಗಳಿಗೆ ಒಂದು ಫುಲ್ ಸ್ಟಾಪನ್ನು, ಒಂದು ಬಿಂದುವನ್ನು ಇಡ್ತಕ್ಕಂಥದ್ದು. ನನಗೆ ಸಾಕಪ್ಪ, ಐ ಹ್ಯಾಡ್ ಎನಫ್ ಅಂತ. ಈಗ ನೀವು ಚಾಕ್ಲೇಟ್ ಫ್ಯಾಕ್ಟ್ರಿ ಮಾಡ್ತೀರ. ಚಾಕ್ಲೇಟ್ ಫ್ಯಾಕ್ಟ್ರಿ ಮಾಡಿರ್ತಕ್ಕಂಥ ವ್ಯಕ್ತಿ, ನೀವು ಬಿಗಿನಿಂಗಲ್ಲಿ ಚಾಕ್ಲೇಟ್ ತಿಂತೀರ. ಎಷ್ಟು ದಿನ ತಿಂತೀರ? ಸ್ವಲ್ಪ ದಿನ ತಿಂದು ಆಮೇಲೆ ಸಾಕಪ್ಪ ನನಗೆ, ಐ ಹ್ಯಾಡ್ ಎನಫ್. ಇನ್ನೊಂದು ಸತಿ ಟೇಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆವಾಗ ಏನಾಗುತ್ತೆ, ಹೊರಗಡೆ ಕೊಡ್ಬೋದು, ದಾನ ಮಾಡ್ಬೋದು, ಆದರೆ ನೀವು ತಿನ್ನೋದನ್ನು ಬಿಡ್ತೀರ. ಅದೇ ರೀತಿಯಾಗಿ ಈಶ್ವರನ ಆರಾಧನೆಯನ್ನು ಮಾಡಿದಾಗ ಸಂಸಾರದಲ್ಲಿ ಏನಾಗುತ್ತೆ, ಸಂಸಾರೋ ಸಾಗರೋ ದುಃಖ ಅಂತ ಹೇಳ್ತೀವಿ. ಸಂಸಾರದಲ್ಲಿ ಆನಂದ ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸ್ತೀವಿ, ಆದರೆ ಸಂಸಾರದಲ್ಲಿ ಸುಖ ದುಃಖ ಮಿಶ್ರಣ ಇರತಕ್ಕಂಥದ್ದು ಸಂಸಾರ. ಯಾರು ದುಃಖವನ್ನು ಇಚ್ಛೆ ಪಡಲಿಕ್ಕೆ ಇಷ್ಟಪಡ್ತಾರೆ? ಈ ಸುಖ ಅಂತಕ್ಕಂಥದ್ದು ಏನು ಅಂದರೆ ಅದು ಒಂದು ವ್ಯಕ್ತಿಯಿಂದ ಇಲ್ಲ ಒಬ್ಬ ವಸ್ತುವಿನ ಮೇಲೆ ನಿರ್ಭರಿತವಾಗಿರ್ತಕ್ಕಂಥದ್ದು. ಇಟ್ ಡಿಪೆಂಡ್ಸ್ ಆನ್ ಯಾವುದೋ ಒಂದು ವ್ಯಕ್ತಿಯ ಸಂದರ್ಭ, ಸಿಚುಯೇಷನ್ನು, ಕಾಲ, ಅದರ ಮೇಲೆ ನಿರ್ಧಾರವಾಗಿರತಕ್ಕಂಥದ್ದು. ಅದರಿಂದ ನನಗೆ ಸಂತೋಷ ಉಂಟಾಗುತ್ತೆ. ನನ್ನ ಮನಸ್ಸಿಗೆ ಹಿತಕರವಾಗಿರ್ತಕ್ಕಂಥ ಘಟನೆಗಳು ನನ್ನ ಜೀವನದಲ್ಲಿ ನಡೆದಾಗ ನನಗೆ ಸಂತೋಷ ಆಗುತ್ತೆ. ಅಹಿತಕರ ಘಟನೆಗಳನ್ನು ನಡೆದಾಗ ನನಗೆ ದುಃಖ ಆಗುತ್ತೆ. ಈ ಹಿತಕರ ಅಹಿತಕರ ಅಂತಕ್ಕಂಥದ್ದೇನು ಯಾವುದೋ ಒಂದು ವ್ಯಕ್ತಿ ಮೇಲೆ ಇಲ್ಲ ಸಮಯದ ಮೇಲೆ, ಸಂದರ್ಭದ ಮೇಲೆ, ಸ್ಥಳದ ಮೇಲೆ ಅದು ನಿರ್ಧಾರಿತವಾಗಿರ್ತಕ್ಕಂಥದ್ದು. ಆದರೆ ಆನಂದ ಅಂತಕ್ಕಂಥದ್ದು ಅದಲ್ಲ. ಆನಂದ ಅಂತಕ್ಕಂಥ ನಿನ್ನ ವೈಯಕ್ತಿಕ ಸ್ವರೂಪ ಆನಂದ ಅಂತಕ್ಕಂಥದ್ದು. ಆದ್ದರಿಂದ ಇಲ್ಲೇನಾಗುತ್ತೆ, ಈಶ್ವರನನ್ನು ನಾವು ಆರಾಧನೆ ಮಾಡೋದ್ರಿಂದ ನನಗೆ ಇದು ಬೇಕಾ, ಇದಿಲ್ಲದೆ ನಾನು ಜೀವನ ನಡೆಸೋಕ್ಕಾಗಲ್ವಾ ಅಂತಕ್ಕಂಥ ಯೋಚನೆ ಆಗುತ್ತೆ. ಈಗ ಕೆಲವರು ನೋಡಿದ್ರೆ ಎಷ್ಟು ವಸ್ತುಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ ಅಂದರೆ ಇಮ್ಯಾಜಿನೇ ಮಾಡೋಕ್ಕಲ್ಲ, ಅಷ್ಟೊಂದು ವಸ್ತುಗಳ ಸಂಗ್ರಹ ಮಾಡಿಟ್ಟಿರ್ತಾರೆ. 10 ವರ್ಷಕ್ಕೋ 20 ವರ್ಷಕ್ಕೋ ಒಂದು ಸತಿ ಆ ವಸ್ತುವನ್ನು ಉಪಯೋಗಿಸಿದ್ರೆ ಹೆಚ್ಚು, ಆದರೂ ಕೂಡ ಅದ್ರ ಮೇಲಿರ್ತಕ್ಕಂಥ ಆಸೆ ಅವ್ರಿಗೆ ಹೋಗೋದಿಲ್ಲ. ಸೊ ಸಂಗ್ರಹದಿಂದ ಏನಾಗುತ್ತೆ, ಆಸೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಅವನಿಗೆ ಯೋಚನೆ ಜಾಸ್ತಿ ಆಗುತ್ತೆ, ನಾಳೆ ದಿನ ಇದನ್ನು ಯಾವನು ಕಿತ್ಕೊಂಡು ಹೋಗ್ತಾನೆ ಅಂತಕ್ಕಂಥ ಜಾಸ್ತಿ ಆಗುತ್ತೆ, ದುಃಖ ಉಂಟಾಗುತ್ತೆ. ಅದರಿಂದ ಈ ಈಶ್ವರನ ಆರಾಧನೆ ಮಾಡೋದ್ರಿಂದ ಆ ವಸ್ತು ನನಗೆ ಬೇಕಾ, ಅದು ವಸ್ತು ಇಲ್ಲದೆ ನಾನು ಜೀವನ ನಡೆಸ್ಬೋದಾ, ಇಲ್ಲ ಅದು ಬೇಕೇ ಬೇಕಾಗತ್ತಾ ಅಂತಕ್ಕಂಥ ವಿವೇಕ ನನ್ನಲ್ಲಿ ಜಾಗೃತವಾಗುತ್ತೆ. ವಿವೇಕ ಮನುಷ್ಯನಿಗೆ ಜಾಗೃತ ಆದಾಗ ಅದನ್ನು ನಾವು ವೈರಾಗ್ಯ ಅಂತ ಹೇಳ್ತೀವಿ. ಅವ್ನು ಹಿ ಥಿಂಕ್ಸ್ ಪ್ರಾಕ್ಟಿಕಲಿ, ಅದಿಲ್ಲದೆ ನಾನು ಜೀವನ ನಡೆಸೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾನೆ. ಶಕ್ತಿ ಇಲ್ಲದೆ ಶಿವ ಶವ ಅಂತ ಹೇಳಿ ಹೇಳ್ತಾರೆ. ಈ ಒಂದು ಮಾತಿನ ಇಲ್ಲಿ ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳ್ತೀವಿ. ಇರತಕ್ಕಂಥದ್ದು ಒಂದು, ನಿಮಗೆ ಮದುವೆ ಆಗಿದೆ, ನಿಮಗೆ ನಿಮ್ಮ ತಾತ ಆಯಿತಾ, ನಿಮ್ಮ ತಾತನಿಗೆ ಮದುವೆ ಆಗಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಇದ್ದಾರೆ. ನಿಮ್ಮ ತಾತನ ತಂದೆ ದೃಷ್ಟಿಯಿಂದ ನಿಮ್ಮ ತಾತನನ್ನು ನೋಡಿದಾಗ ಏನಾಯಿತು, ನಿಮ್ಮ ತಾತ ಏನಾದ ಮಗ ಆದ. ಅವರ ಅಪ್ಪನ ದೃಷ್ಟಿಯಿಂದ ನಿಮ್ಮ ತಾತ ಮಗ ಆದ. ನಿಮ್ಮ ಅಜ್ಜಿಯ ದೃಷ್ಟಿಯಿಂದ ನಿಮ್ಮ ತಾತ ಗಂಡನಾದ. ನಿಮ್ಮ ತಾತನ ಅಣ್ಣನ ದೃಷ್ಟಿಯಿಂದ ನಿಮ್ಮ ತಾತ ತಮ್ಮನಾದ.
ನಿಮ್ಮ ತಾತನ ತಮ್ಮನ ದೃಷ್ಟಿಯಿಂದ ನಿಮ್ಮ ತಾತ ಅಣ್ಣನಾದ, ನಿಮ್ಮ ತಂದೆಯ ದೃಷ್ಟಿಯಿಂದ ಅಪ್ಪನಾದ, ನಿಮ್ಮ ದೃಷ್ಟಿಯಿಂದ ತಾತನಾದ. ಅಷ್ಟೊಂದ ನಿಮ್ಮ ತಾತನೇ. ಆದರೆ ಆ ಸಂದರ್ಭಗಳಿಗೆ ತಕ್ಕಂತೆ ಅವನು ವ್ಯವಹಾರವನ್ನು ಮಾಡ್ತಾನೆ. ಹಾಗಾದರೆ ನಿಮ್ಮ ತಾತ ಯಾರು ಅಲ್ಲಿ? ಏಕಂ ಸತ ವಿಪ್ರ ಬಹುಧಾ ವದಂತಿ ಅಂತ ಹೇಳೋದು ಹಾಗೆ ಇರ್ತಕ್ಕಂಥದ್ದು ಒಂದೇ. ಅದನ್ನು ನಾನು ಈಶ್ವರ ಅಂತಲೂ ನೋಡ್ತೀನಿ, ಬ್ರಹ್ಮ ಅಂತ ನೋಡ್ತೀನಿ, ವಿಷ್ಣು ಅಂತ ನೋಡ್ತೀನಿ, ಶಕ್ತಿ ಅಂತ ನೋಡ್ತೀನಿ. ಗೊತ್ತಾಯ್ತಲ್ಲ? ನಂತರದಲ್ಲಿ ನನಗೆ ತಕ್ಕಂತೆ ನಾನು ಕಲ್ಪನೆಗಳನ್ನು ಮಾಡಿಕೊಂಡು ಬಹಳಷ್ಟು ರೀತಿಯಾಗಿ ಮಾತನಾಡ್ತೀನಿ. ಇರೋದು ಒಂದು. ಧನ್ಯವಾದಗಳು ಗುರುಗಳೇ, ಬಹಳಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಕೊನೆಯದಾಗಿ ಪ್ರಶ್ನೆ, ಯುವ ಜನತೆಗೆ ಈ ಒಂದು ಶಿವರಾತ್ರಿಯಿಂದ ನೀವು ಕೊಡುವಂತಹ ಸಂದೇಶವೇನು? ಯುವಕರು ಇವತ್ತಿನ ದಿನ ಬಹಳಷ್ಟು ಜನ ನಮ್ಮ ಸನಾತನ ಧರ್ಮೀಯರು ನಮ್ಮ ಸನಾತನ ಧರ್ಮದ ಪರಿಪೂರ್ಣದ ವೈಜ್ಞಾನಿಕತೆಯನ್ನು ಅರ್ಥ ಮಾಡಿಕೊಂಡಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಸನಾತನ ಧರ್ಮ ಇಡೀ ಮನುಕುಲಕ್ಕೆ, ಇಡೀ ಪ್ರಪಂಚಕ್ಕೆ ಕೊಟ್ಟಷ್ಟು ಬಹಳಷ್ಟು ಧರ್ಮಗಳು, ಬೇರೆ ಧರ್ಮದ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ ಇಲ್ಲಿ, ಬಹಳಷ್ಟು ನಮ್ಮ ಮನುಕುಲಕ್ಕೆ ಕೊಡುಗೆಯನ್ನು ಕೊಟ್ಟಿದೆ. ಜೊತೆಗೆ ನಮ್ಮ ಸನಾತನ ಧರ್ಮದ ಆಧಾರದ ಮೇಲೆ ಬಹಳಷ್ಟು ವೈಜ್ಞಾನಿಕ ಸಂಶೋಧನೆಗಳು ನಡೆದು ಅದನ್ನು ದೃಢೀಕರಿಸಿದೆ. ಅಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಧರ್ಮವನ್ನು, ವೈಜ್ಞಾನಿಕದ ಹಿನ್ನೆಲೆ ಇರ್ತಕ್ಕಂಥ ಧರ್ಮವನ್ನು, ನಮ್ಮ ಧರ್ಮವನ್ನು ಸನಾತನ ಧರ್ಮೀಯರು ಅರ್ಥ ಮಾಡ್ಕೋಬೇಕು. ಎಸ್ಪೆಷಲಿ ಯುವಕರು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಕೂಡ ಭಗವದ್ಗೀತೆ ಹಾಗೂ ಕೆಲವು ಶಾಸ್ತ್ರಗಳ ಅಧ್ಯಯನದ ಕಡೆ ಮನಸ್ಸನ್ನು ಹಾಕಬೇಕು. ಶಿವರಾತ್ರಿಯ ದಿನ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಜಪವನ್ನು ಮಾಡಿ, ಶಿವಪಂಚಾಕ್ಷರಿ ಜಪವನ್ನು ಮಾಡಿ ಅಂತ ಹೇಳ್ತಾರೆ. ಏನೇ ಹರಟೆ ಹೊಡೆದ್ರು, ಏನೇ ಕಾಡು ಹರಟೆ ಹೊಡೆದ್ರು, ಏನೇ ಮಾಡಿದ್ರೂ ಕೂಡ ಮನಸ್ಸು ನಮಗೆ ಸ್ಥಿಮಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಚಂಚಲಾತ್ಮಕ ಮನಃ ನಿಶ್ಚಯಾತ್ಮಕ ಬುದ್ಧಿ ಅಂತ ಹೇಳ್ತೀವಿ. ಮನಸ್ಸಿನ ಪ್ರಕೃತಿನೇ ಚಂಚಲ, ನಿರ್ಣಯ ಕೊಡ್ತಕ್ಕಂಥವನು ಬುದ್ಧಿ. ಅದರಿಂದ ಆ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ಸ್ಥಿರಗೊಳಿಸ್ಕೊಂಡಾಗಲೇ ಏನಾದ್ರು ಮಾಡಲಿಕ್ಕೆ ಸಾಧ್ಯ, ಸಾಧನೆ ಇಲ್ಲದೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿರ ಆಗಬೇಕು. ಆ ಈಶ್ವರನ ಧ್ಯಾನ ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಮಾರ್ಗ. ಈಶ್ವರ ಧ್ಯಾನವನ್ನು ಮಾಡಲಿ, ಓಂ ನಮಃ ಶಿವಾಯ ಜಪವನ್ನು ಮಾಡಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಗುರುಗಳೇ, ವಿಶ್ವವಾಣಿ ಟಿವಿಯ ವೀಕ್ಷಕರಿಗೆ ಈ ಒಂದು ಶಿವರಾತ್ರಿಯ ಶುಭ ಹಾರೈಸಿ. ವಿಶ್ವವಾಣಿ ವಾಹಿನಿಯ ಪ್ರೇಕ್ಷಕರಿಗೆಲ್ಲರೂ ಕೂಡ ಈ ಒಂದು ಶಿವರಾತ್ರಿ ಮಹೋತ್ಸವದಲ್ಲಿ ಆಶ್ರಮಕ್ಕೆ ಬಂದು ಆ ಜ್ಯೋತಿರ್ಲಿಂಗದ ಈಶ್ವರನ ಒಂದು ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತಾ, ನಿಮ್ಮ ಮನೆಗಳಲ್ಲೂ ಈಶ್ವರನ ಧ್ಯಾನವನ್ನು ಮಾಡಿ ಈ ಒಂದು ದಿನದ ಶ್ರೇಷ್ಠತೆಯ ಲಾಭವನ್ನು ನೀವೆಲ್ಲರೂ ಪಡಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.